ಹೈಕಮಾಂಡ್ ಸಿದ್ದರಾಮಯ್ಯ ಅವರಿಗೆ 5 ವರ್ಷ ಇರು ಅಂದ್ರೆ 5 ವರ್ಷ ಇರ್ತಾರೆ, ಇಲ್ಲ ಅಂದ್ರೆ ಹೋಗ್ತಾರೆ ಸಿದ್ದರಾಮಯ್ಯ. ಡಿಕೆ ಶಿವಕುಮಾರ್ ಏನು ಹೇಳಿದ್ದಾರೆ, ಹೈಕಮಾಂಡ್ ಏನು ಹೇಳುತ್ತೋ ಅದನ್ನು ಕೇಳ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೆ ಹೊರತುಪಡಿಸಿ ಬೇರೆ ಏನು ಹೇಳೋದಕ್ಕಾಗುತ್ತೆ ಅಂತ ಕೆಎನ್ ರಾಜಣ್ಣ ಹೇಳಿದ್ದಾರೆ. ಏನು ಹೇಳಿದ್ರು ಹಾಗಾದ್ರೆ ಕೇಳೋಣ ಬನ್ನಿ. ಕಾಂಗ್ರೆಸ್ ಪಕ್ಷ ಇದು ರಾಷ್ಟ್ರೀಯ ಪಕ್ಷ, ಇದು ಯಾವುದೋ ಒಂದು ಪದ್ಮನಾಭ ನಗರದಲ್ಲಿರೋ ಆಫೀಸು ಹೈಕಮಾಂಡ್ ಅಲ್ಲ, ಇದು ಕೇಂದ್ರದಲ್ಲಿರ್ತಕ್ಕಂಥದ್ದು. ಅದೇ ಥರ ಬಿಜೆಪಿನೂ ಕೂಡ ಈಗ ಹೈಕಮಾಂಡ್ನಲ್ಲಿ ರಾಷ್ಟ್ರೀಯ ಪಕ್ಷದ ಹೈಕಮಾಂಡು ಎಲ್ಲ ರಾಜ್ಯಗಳಲ್ಲೂ ಕೂಡ ಏನೇ ರಾಜಕೀಯ ಬೆಳವಣಿಗೆ ನಡೆದರೆ ಅಂತಿಮ ನಿರ್ಣಯ ಅವ್ರದ್ದೇ ಇರ್ತದೆ. ಇದು ಕರ್ನಾಟಕನೂ ಕೂಡ ಹೊರತಾಗೇನಿಲ್ಲ. ಅದೇ ಹೈಕಮಾಂಡ್ ಇರಬೇಕು ಅಂದ್ರೆ ಇರ್ತಾರೆ, ಬೇಡ ಅಂದರೆ ಹೋಗ್ತಾರೆ. ಅವ್ರು ಸಿದ್ದರಾಮಯ್ಯನವ್ರು ಏನು ಹೇಳಿದ್ದಾರೆ, ಡಿ ಕೆ ಶಿವಕುಮಾರ್ ಅವರು ಏನು ಹೇಳಿದ್ದಾರೆ, ಹೈಕಮಾಂಡ್ ಹೆಂಗೆ ಹೇಳ್ತೀವೋ ಹಂಗೆ ಕೇಳ್ತೀವಿ ಅಂತ ಹೇಳಿದಾರೋ ಇಲ್ವೋ ನೀವೇ ಪ್ರಚಾರ ಮಾಡಿದ್ದೀರಲ್ಲಪ್ಪ. ಅದಕ್ಕೆ ಹೊರತುಪಡಿಸಿ ಬೇರೆ ಏನು ಹೇಳೋಕ್ಕಾಗ್ತದೆ ಹೇಳಿ. ಕಾಂಗ್ರೆಸ್ ಪಕ್ಷ ಇದು ರಾಷ್ಟ್ರೀಯ ಪಕ್ಷ, ಇದು ಯಾವುದೋ ಒಂದು ಯಾವ ಜಟಾನೂ ಇಲ್ಲ ಪಟ್ಟಿನೂ ಇಲ್ಲ ರೀ. ನೀವುಗಳು ಜಟಾಪಟ್ಟಿ ನಿಮ್ಮದೇ. ಡೆಲ್ಲಿ ನೋಡ್ರಪ್ಪ, ಶಿವಕುಮಾರ್ ಅವರು ನಮ್ಮ KPCC ಅಧ್ಯಕ್ಷರು, ಡೆಪ್ಟಿ ಚೀಫ್ ಮಿನಿಸ್ಟರು. ಅವರು ಅಸ್ಸಾಂ ಎಲೆಕ್ಷನ್ಗೆ ಅವರು ಇದ್ದಾರೆ, ಅಬ್ಸರ್ವರ್ ಇದ್ದಾರೆ. ಅವರೇ ಅಲ್ಲಿ ಅಸ್ಸಾಂ ಚುನಾವಣೆಯಲ್ಲಿ ಕ್ಯಾಂಡಿಡೇಟ್ ಸೆಲೆಕ್ಷನ್ನಿಂದ ಹಿಡಿದು ಪಕ್ಷದ ಅಭ್ಯರ್ಥಿಗಳು ಗೆಲ್ತಕ್ಕಂಥದ್ದಕ್ಕೆ ಸಂಘಟನೆಯ ಒಂದು ಗುರುತರವಾದಂಥ ಜವಾಬ್ದಾರಿ ಅವ್ರ ಮೇಲೆ ಇರೋದ್ರಿಂದ ಅವರು ನಿರಂತರವಾಗಿ ದೆಹಲಿಗೂ ಹೋಗಬೇಕು, ಅಸ್ಸಾಂಗೂ ಹೋಗಬೇಕು. ಎಲ್ಲ ಮುಖಂಡಗಳು ಕೂಡ ಅಲ್ಲಿನ ಸಮಸ್ಯೆಗಳನ್ನು ಚರ್ಚೆ ಮಾಡ್ತಕ್ಕಂಥದ್ದಕ್ಕೆ ಪದೇ ಪದೇ ಎಲ್ಲರೂ ಭೇಟಿ ಮಾಡ್ತಾರೆ. ಅವ್ರು ಭೇಟಿ ಮಾಡಿದ ಕ್ಷಣಕ್ಕೆ ಕರ್ನಾಟಕದ ರಾಜಕಾರಣನೇ ಚರ್ಚೆ ಆಗುತ್ತೆ ಅಂತ ಅನ್ಕೋಬಾರ್ದು, ಗೊತ್ತಾಯ್ತಾ. ರಾಜಕಾರಣ ಅಂತಕ್ಕಂಥದ್ದು ಇದು ಹರಿತಕ್ಕಂಥ ನೀರಿದ್ದಂಗೆ, ಚಲನಶೀಲತೆ ಇರ್ತಕ್ಕಂಥದ್ದು. ಅದರಿಂದ ಅವರು ಅಲ್ಲಿ ಭೇಟಿ ಮಾಡಿದ್ರು, ಇಲ್ಲಿ ಭೇಟಿ ಮಾಡಿದ್ರು ಅಂದರೆ ಕರ್ನಾಟಕದಲ್ಲಿ ಯಾವುದೇ ಬಿಕ್ಕಟ್ಟು ಸೃಷ್ಟಿ ಆಗ್ತಕ್ಕಂಥದ್ದಕ್ಕೆ ಅವಕಾಶ ಅವ್ರು ಕೊಡೋದಿಲ್ಲ ಅಂತ ನಮ್ಮ ಭಾವಿಸಿದ್ವಿ. ಯಾವ ಜಟಾನೂ ಇಲ್ಲ ಪಟ್ಟಿನೂ ಇಲ್ಲ ರೀ. ನೀವುಗಳು ಜಟಾಪಟ್ಟಿ ನಿಮ್ಮದೇ. ಡೆಲ್ಲಿ ನೋಡ್ರಪ್ಪ, ಶಿವಕುಮಾರ್ ಅವರು ನಮ್ಮ KPCC ಅಧ್ಯಕ್ಷರು, ಡೆಪ್ಟಿ ಚೀಫ್ ಮಿನಿಸ್ಟರು. ಅವರು ಅಸ್ಸಾಂ ಎಲೆಕ್ಷನ್ಗೆ ಅವರು ಇದ್ದಾರೆ. ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಚಿರತೆ ದಾಳಿಗೆ ಭಕ್ತ ಬಲಿಯಾದಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪಾದಯಾತ್ರಿಗಳಿಗೆ ಹೊಸ ಆದೇಶ ಹೊರಡಿಸಿದಂತ ಜಿಲ್ಲಾಡಳಿತ. ನಾಳೆಯಿಂದ ಬೆಳಗ್ಗೆ 7ರಿಂದ ಸಂಜೆ 4 ಗಂಟೆಯವರೆಗೆ ಮಾತ್ರ ಅವಕಾಶ ಇದೆ. ಪಾದಯಾತ್ರೆಯಲ್ಲಿ ತೆರಳುವವರು ದ್ವಿಚಕ್ರ ವಾಹನಗಳಿಗೆ ಅವಕಾಶವನ್ನು ನೀಡಲಾಗಿದೆ. ಬೆಳಗ್ಗೆ 7 ಗಂಟೆಯಿಂದ ಸಂಜೆ 4 ಗಂಟೆವರೆಗೂ ಮಾತ್ರ. ಚಾಮರಾಜನಗರ ಜಿಲ್ಲಾಡಳಿತದ ಹೊಸ ಆದೇಶದಿಂದ ಸಂಜೆ 4 ಗಂಟೆ ಮೇಲೆ ಪಾದಯಾತ್ರಿಗಳಿಗೆ ಹೋಗೋದಕ್ಕೆ ಅನುಮತಿ ಇರೋದಿಲ್ಲ. ಪಾದಯಾತ್ರಿಕರು, ದ್ವಿಚಕ್ರ ವಾಹನ ಸವಾರರ ಸುರಕ್ಷತಾ ದೃಷ್ಟಿಯಿಂದ ಈ ಆದೇಶವನ್ನು ಹೊರಡಿಸಲಾಗಿದೆ. ಹೊಸದಾಗಿ ಆದೇಶ ಹೊರಡಿಸಿರುವಂತಹ ಚಾಮರಾಜನಗರ DC ಶ್ರೀರೂಪ. ಚಾಮರಾಜನಗರ ಜಿಲ್ಲೆ ಹನೂರ ತಾಲೂಕಿನ ಮಲೆ ಮಹದೇಶ್ವರ ಬೆಟ್ಟ, ಇಲ್ಲಿಗೆ ಸಾಮಾನ್ಯವಾಗಿ ಸಾಕಷ್ಟು ಜನ ಪಾದಯಾತ್ರೆಯಲ್ಲಿ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗ್ತಾ ಇರ್ತಾರೆ. ಆದರೆ ಈಗ ಜಿಲ್ಲಾಡಳಿತ ಹೊಸ ಆದೇಶವನ್ನು ಹೊರಡಿಸಿರೋದೇನು ಅಂತಂದರೆ ಬೆಳಗ್ಗೆ 7 ಗಂಟೆಯಿಂದ ಸಂಜೆ 4 ಗಂಟೆವರೆಗೂ ಮಾತ್ರ ಪಾದಯಾತ್ರಿಗಳಿಗೆ, ಹಾಗೆ ದ್ವಿಚಕ್ರದಲ್ಲಿ ಹೋಗೋರಿಗೂ ಕೂಡ 4 ಗಂಟೆಯ ನಂತರ ಅನುಮತಿ ಇರೋದಿಲ್ಲ. ಆದರೂ ನೀವು ವೆಹಿಕಲ್ಗಳಲ್ಲಿ ಅಂದರೆ 4 ವೀಲರಲ್ಲಿ ಹೋಗುವಂಥವ್ರಿಗೆ ಮಾತ್ರ 4 ಗಂಟೆಯ ನಂತರ, ಅಂದರೆ ರೆಗ್ಯುಲರ್ ಆಗಿ ಏನು ಪರ್ಮಿಷನ್ ಇದೆಯೋ ಆ ಪರ್ಮಿಷನ್ ಅನ್ವಯ ಆಗುತ್ತೆ. ಅದನ್ನು ಬಿಟ್ಟರೆ ಪಾದಯಾತ್ರೆಯಲ್ಲಿ ಹೋಗುವಂಥವ್ರು, 2 ವೀಲರಲ್ಲಿ ಹೋಗುವಂಥವ್ರಿಗೆ ಬೆಳಗ್ಗೆ 7 ಗಂಟೆಯಿಂದ ಸಂಜೆ 4 ಗಂಟೆವರೆಗೂ ಮಾತ್ರ ಅವಕಾಶ ಇರುತ್ತೆ. ಅದಾದ ನಂತರ ಅವರು ಪಾದಯಾತ್ರೆಯಲ್ಲಿ ಹೋಗೋ ಹಾಗಿಲ್ಲ, ಬೆಟ್ಟದ ಬಳಿಗೆ ಹೋಗೋ ಹಾಗಿಲ್ಲ. ಏನು ಪಾದಯಾತ್ರೆ ಮಾಡಿರ್ತಾರೆ, ಎಲ್ಲಿರ್ತಾರೆ ಅಲ್ಲೇ ಇರಬೇಕಾಗುತ್ತೆ. ಇದಕ್ಕೆ ಜಿಲ್ಲಾಡಳಿತ ಈ ಒಂದು ಹೊಸ ಆದೇಶವನ್ನು ಹೊರಡಿಸಿರುವಂಥದ್ದು. ಯಾಕಂತಂದರೆ ಒಂದು ಕಡೆ ಕಾಡು ಪ್ರಾಣಿಗಳ ಸಂಘರ್ಷ, ಮಾನವನ ಸಂಘರ್ಷ ಏನಿದೆ, ಇದರಿಂದಾಗಿ ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ಳುವಂಥ ದೃಷ್ಟಿಯಿಂದ ಜಿಲ್ಲಾಡಳಿತ ಈ ಒಂದು ಆದೇಶವನ್ನು ಹೊರಡಿಸಿದೆ.